ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಇಷ್ಟೊಂದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋಸ್ ನೋಡಿ ಮತ್ತೆ ಕೇಳ್ತೀರಾ ದಟ್ ಮ್ಯಾಮ್ ಇದು ಫೋನ್ ಕಾಲ್ ರೀಡಿಂಗಾ, ತುಂಬಾ ಕ್ವಶನ್ಸ್ ಕೇಳ್ಬೋದಾ, ಯಾವ ಟಾಪಿಕ್ ಬಗ್ಗೆ ಕೇಳ್ಬೋದಾ ಅಂತ. ಅದಕ್ಕೆ ನಾನು ಇಂಟ್ರೊಡಕ್ಷನ್ ಅಲ್ಲೇ ಒಂದು ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ ದಟ್ ನಿಮ್ಗೂ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಸೊ ಎಸ್ ಗೈಸ್, ಸೊ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ. ಅಂಡ್ ನಾನು ಕೂಡ ಫ್ರೀ ಇರ್ತೀನಿ. ಅಂಡ್ ಯಾರೆಲ್ಲ ಕ್ಲಾಸಸ್ ನ ತಗೊಂಡಿದ್ದೀರಾ ಖಂಡಿತವಾಗ್ಲೂ ಐ ಆಮ್ ರಿಯಲಿ ಸಾರಿ. ನಿಮ್ಮ ಕ್ಲಾಸಸ್ ನ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಗೈಡೆನ್ಸ್ ಸಿಗುತ್ತೆ, ನಿಮ್ಮ ಕರಿಯರ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಇಂದ, ಡಿವೈನ್ ಇಂದ ಅಂತ ಹೇಳ್ತೀನಿ. ಸೊ ಇದೊಂದು ಟ್ಯಾರೋ ಗೈಡೆನ್ಸ್ ಆಗಿರುತ್ತೆ. ನೀವು ಇಷ್ಟಪಡುವಂತ ದೇವ್ರನ್ನ ನೀವು ಆಯ್ಕೆ ಮಾಡ್ಕೊಂಡು ಆ ಒಂದು ದೇವರಿಂದ ಏನ್ ಗೈಡೆನ್ಸ್ ಬರ್ತಿದೆ ಅಂತ ನೀವು ತಿಳ್ಕೊಬಹುದು. ನಿಮ್ಗೆ ಲವ್ ಲೈಫ್ ಇದೆ ಅಂತ ಅಂದ್ರೆ ಲವ್ ಲೈಫ್ ಬಗ್ಗೆ ಒಂದು ಕಾರ್ಡ್ ಇರುತ್ತೆ, ಮತ್ತೆ ಕರಿಯರ್ ಲೈಫ್ಗೆ ಒಂದು ಗೈಡೆನ್ಸ್ ಬೇಕು ಅಂದ್ರೆ ಅದಕ್ಕೊಂದು ಕಾರ್ಡ್ ಇರುತ್ತೆ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋಸ್ನ ಪಾಸ್ ಮಾಡಿ ನಿಮಗೆ ಇಷ್ಟ ಬಂದಿರುವಂತಹ ದೇವರು ಅಥವಾ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ಸ್ ನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಪಾಸಿಟಿವ್ ಗೈಡೆನ್ಸ್ ಸಿಗಬಹುದು ಅಂತ ಹೇಳ್ತೀನಿ. ಸೊ ಮುಂದೆ ನಿಮ್ಮ ಅಪ್ಕಮಿಂಗ್ ಡೇಸ್ಗೆ, ಕರಿಯರ್ ಲೈಫ್ಗೆ, ಲವ್ ಲೈಫ್ಗೆ ಏನ್ ಗೈಡೆನ್ಸ್ ಇರುತ್ತೆ ಅಂತ ಇವಾಗ ಕಾರ್ಡ್ಸ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಲವ್ ಲೈಫ್ಗೆ ಕಾರ್ಡ್ಸ್ ನ ತಗೊಳ್ಳೋಣ. ಲೈಕ್ ನೀವು ಮ್ಯಾರಿಡ್ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ರಿಲೇಶನ್ಶಿಪ್ಗೆ ಐ ಹ್ಯಾವ್ ಒನ್ ಕಾರ್ಡ್, ದಟ್ ಈಸ್ ಸನ್ ಕಾರ್ಡ್ ಇದೆ. ಇದು ಲವ್ ಲೈಫ್ಗೆ. ಅನದರ್ ಕಾರ್ಡ್ ತಗೊಳ್ಳೋಣ, 7 ಆಫ್ ಕಪ್ಸ್. ಓಕೆ, ಸೊ ಇವೆರಡು ಕಾರ್ಡ್ ಬಂದು ಲವ್ ಲೈಫ್ಗೆ. ಸೊ ಇವಾಗ ಕರಿಯರ್ ಲೈಫ್ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. ನೈಟ್ ಆಫ್ ಸೋಟ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಇವಾಗ ಎರಡೆರಡು ಕಾರ್ಡ್ಸ್ ನ ತಗೊಂಡಿದೀವಿ. ಸೊ ಲವ್ ಲೈಫ್ಗೆ ವಿ ಹ್ಯಾವ್ ಸನ್ ಕಾರ್ಡ್ ಮತ್ತೆ 7 ಆಫ್ ಕಪ್ಸ್. ಸೊ ಇದೇನ್ ಹೇಳ್ತಾ ಇದೆ ಅಂತ ಅಂದ್ರೆ ನೋಡಿ, ಸನ್ ಅಂದ್ರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್. ಸೊ ನ್ಯೂ ಬಿಗಿನಿಂಗ್ ಅಂದಿದ ತಕ್ಷಣ ನಿಮ್ಮ ಲವ್ ಲೈಫ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದ್ರೆ, ಅಪ್ಸ್ ಅಂಡ್ ಡೌನ್ಸ್ ಇದ್ರೆ, ಜಗಳ ನಡೀತಾ ಇದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಬ್ರು ಮಧ್ಯ ಕ್ಲಾಶಸ್ ಆಗಿ ನಿಮ್ಮ ವ್ಯಕ್ತಿ ಬ್ಲಾಕ್ ಮಾಡಿದ್ರೆ, ಅಥವಾ ವಾಟ್ ಎವರ್ ಪ್ರಾಬ್ಲಮ್ಸ್ ನೀವು ನಿಮ್ಮ ಲವ್ ಲೈಫ್ ಅಲ್ಲಿ ಫೇಸ್ ಮಾಡ್ತಾ ಇದ್ರ, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ, ಅಥವಾ ನೀವು ಮ್ಯಾರೇಜ್ ಆಗಿದ್ದೀರಾ, ನೆಮ್ಮದಿ ಇಲ್ಲ ಮನೆಯಲ್ಲಿ, ಅಥವಾ ಬೇರೆ ಅವರ ಪೇರೆಂಟ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ಇಂದ ಪ್ರಾಬ್ಲಮ್ಸ್ ಆಗ್ತಿದೆ, ಅಥವಾ ಸಮಥಿಂಗ್ ವಾಟ್ ಎವರ್ ಏನೇ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ರು ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಹೀಲಿಂಗ್ ಆಗತ್ತೆ, ನ್ಯೂ ಬಿಗಿನಿಂಗ್ಸ್ ಆಗತ್ತೆ. ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ, ಹೆಲ್ಪ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಅವರು ನಿಮ್ಮ ಸ್ಟ್ರೆಂತ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಸಮಥಿಂಗ್ ಲೈಕ್ ಸನ್ ಬಂದಿದೆ ಅಂದ್ರೆ ಮೇ ಬಿ ನೀವು ಲವ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಲವ್ ಕಮ್ ಅರೇಂಜ್ ಆಗಿರ್ಬೋದು, ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ನಿಮ್ಮ ಪಾರ್ಟ್ನರ್ನ ಲವ್ ಮಾಡ್ತಾ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದವರು ಖಂಡಿತವಾಗ್ಲೂ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ವ್ಯಕ್ತಿ ಇದ್ದಾರೆ ಅಂದ್ರೆ ಅವರ ಒಂದು ಪವರ್, ನಿಮ್ಮ ಪವರ್ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ದುಡುಕ್ಬೇಡಿ ಅಂತ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಅತಿ ಆಗ್ತಾ ಇದೆ, ಅಥವಾ ನಿಮ್ಗದು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ನಿಮ್ಮ ಹ್ಯಾಂಗರ್ ಎಲ್ಲಾನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಸೊ ಐ ಥಿಂಕ್ ನೀವೇನ್ ಮಾಡಿ ಅಂತ ಅಂದ್ರೆ ಟೇಕ್ ಸಾಲ್ಟ್. ಆ ಸಾಲ್ಟ್ ನ ಕಲ್ಲುಪ್ಪ ಆದ್ರೂ ತಗೊಳ್ಳಿ ಅಥವಾ ಪುಡಿ ಆದ್ರೂ ತಗೊಳ್ಳಿ. ಕಲ್ಲುಪ್ಪ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲ್ಲುಪ್ಪನ ನೀವು ತಗೊಂಡು ಒಂದು ಮುಷ್ಟಿ ಅಷ್ಟು ಇಟ್ಕೊಂಡು ಆಂಟಿ ಕ್ಲಾಕ್ ವೈಸ್ ಈ ರೀತಿ 3 ಸತಿ ನೀವು ನಿಮ್ಮ ಪಾರ್ಟ್ನರ್ ಸುತ್ತಿ ಯು ಕ್ಯಾನ್ ಥ್ರೋ ಇಟ್ ಟು ಕಮೋಲ್ಡ್ ಅಥವಾ ಸಿಂಕ್ ಅಲ್ಲಿ ನೀವು ಹಾಕ್ಬಿಡಿ. ಸೊ ದಟ್ ಇನ್ಕ್ರೀಸಸ್ ಲಾಟ್ಸ್ ಆಫ್ ಲೈಕ್ ಕಟ್ ಡೌನ್ ಆಫ್ ನೆಗೆಟಿವಿಟಿ. ನಿಮ್ಮ ಲವ್ ಲೈಫ್ ಅಲ್ಲಿ ಏನ್ ನೆಗೆಟಿವಿಟಿ ಇದೆ, ಏನ್ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಏನ್ ಈವಿಲ್ ಐಸ್ ಇದೆ, ಅದೆಲ್ಲಾನು ಕಂಟ್ರೋಲ್ ಅದೆಲ್ಲ ತೊಲಗಾಕ್ಸಿ ನಿಮ್ಮ ಲವ್ ಲೈಫ್ ಅಲ್ಲಿ ಇಟ್ ವಿಲ್
ಬಿ ಅ ಪಾಸಿಟಿವ್ ಚೇಂಜ್ ಓವರ್. ಇದನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. ಅಂಡ್ 7 ಆಫ್ ಕಪ್ಸ್ ಇದೆ, ಸೊ ಆತರ ಬೀಳಕ್ ಹೋಗ್ಬೇಡಿ. ಯು ವಿಲ್ ಬಿ ಹ್ಯಾವಿಂಗ್, ಯಾರೆಲ್ಲ ಇನ್ನು ಸಿಂಗಲ್ ಆಗಿದ್ದೀರಾ ಅಥವಾ ಕ್ರಶ್ ಆಗಿದೆ, ನಾವಿನ್ನು ಒನ್ ಸೈಡೆಡ್ ಲವರ್ಸ್ ಇದ್ದೀರಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಲವ್ ಲೈಫ್ಗೆ ಒಂದು ಪಾರ್ಟ್ನರ್ ಸಿಗ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ, ಅವರಿಂದ ನೀವು ತುಂಬಾನೇ ಖುಷಿ ಪಡ್ತೀರಾ. ಅಂಡ್ ನೀವೇನ್ ಪ್ರೀತಿ ಕಳ್ಕೊಂಡಿದ್ದೀರಾ, ಪ್ರೀತಿ ಮತ್ತೆ ಆ ಒಂದು ವ್ಯಕ್ತಿಯಿಂದ ಸಿಗತ್ತೆ ಅಂತ ಬರ್ತಾ ಇದೆ. ಅಂಡ್ ಯಾರೆಲ್ಲ ನಿಮ್ಗೆ ಕ್ರಶ್ ಆಗಿದೆ ಅವ್ರಿಗೆ ಪ್ರಪೋಸ್ ಮಾಡ್ಬೋದಾ ಅಂದ್ರೆ ಯು ಕ್ಯಾನ್ ಗೋ ಆನ್, ಪ್ರಪೋಸ್ ಮಾಡಬಹುದು ಅಂತಾನು ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ. ಸೊ ಐ ಥಿಂಕ್ ಇದು ನಿಮ್ಗೆ ಅರ್ಥ ಆಗಿದೆ ಲವ್ ಲೈಫ್ ಬಗ್ಗೆ ಅಂತ ಹೇಳ್ತೀನಿ. ಸೊ ಇವಾಗ ಕರಿಯರ್ ಲೈಫ್. ಸೊ ಕರಿಯರ್ ಲೈಫ್ ಅಲ್ಲಿ ನೋಡಿ ನೈಟ್ ಆಫ್ ಸೋರ್ಟ್ಸ್ ಇದೆ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಐ ಥಿಂಕ್ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ನಿಮ್ಗೊಂದು ಗ್ರೋತ್ ಬೇಕಾಗಿದೆ ಅಥವಾ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಚೇಂಜಸ್ ಅಂತ ಇದ್ರೆ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಕರಿಯರ್ ಗ್ರೋತ್ ಆಗತ್ತೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಫೈನಾನ್ಷಿಯಲಿ ನೀವು ಗ್ರೋತ್ ಆಗ್ತೀರಾ. ಅಂಡ್ ಸಮಥಿಂಗ್ ನೀವು ಇನ್ನೂ ಸೆಟಲ್ ಆಗಿಲ್ಲ, ತುಂಬಾ ಸಾಲ ಆಗ್ತಾ ಇದೆ, ತುಂಬಾ ಡೆತ್ಸ್ ಇದೆ, ಅದೆಲ್ಲ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಸಮಥಿಂಗ್ ನಿಮ್ಗೆ ತುಂಬಾ ಹೆಡ್ಡೇಕ್ ಆಗ್ತಿದೆ ಡೇ ಬೈ ಡೇ, ನಿಮ್ಗೆ ತುಂಬಾ ಅಗ್ರೆಸಿವ್ ಆಗ್ತಾ ಇದ್ದೀರಾ, ತುಂಬಾ ಕೋಪ ಬರ್ತಾ ಇದೆ. ತುಂಬಾ ಪೇಷನ್ಸ್ ಇಂದ ಇದ್ದವರು ಈ ತರ ಅಗ್ರೆಸಿವ್ ಆಗಕ್ಕೆ ಕಾರಣ ಅಂದ್ರೆ ತುಂಬಾ ಬರ್ಡನ್ ಅಂಡ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ತಲೆ ಮೇಲಿದೆ, ತುಂಬಾ ಯೋಚನೆ ಮಾಡ್ತಾ ಇದ್ರ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ಖಂಡಿತವಾಗ್ಲೂ ಅದೆಲ್ಲದಕ್ಕೂ ಒಂದು ಬ್ರೇಕ್ ಸಿಗತ್ತೆ. ಸೊ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಚೇಂಜಸ್ ಆಗತ್ತೆ. ವೇಟ್ ಮಾಡಿ, ಒಂದು ಅಗ್ರೆಸಿವ್ ಕಾಣಿಸ್ತಾ ಇದೆ, ನೀವು ಸಕ್ಸಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರ, ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ರ, ತುಂಬಾ ಲಾಂಗ್ ಟೈಮ್ ಇಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ, ಅದು ಯಾವ್ದೇ ರೀತಿ ನಿಮ್ಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಕಾರ್ಡ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಬಿಸ್ನೆಸ್ ಓನರ್ಸ್ ಆಗಿದ್ರೆ ಅಥವಾ ಬಿಸ್ನೆಸ್ ಓಪನ್ ಮಾಡಿದ್ರೆ ಅಥವಾ ಸ್ಟಾರ್ಟ್ಅಪ್ ಇದ್ರೆ ಅದರಲ್ಲಿ ತುಂಬಾ ಲಾಸ್ ಆಗ್ತಾ ಇದ್ರೆ ಅಥವಾ ಸಮಥಿಂಗ್ ಅದೆಲ್ಲಾನು ಕೂಡ ಚೇಂಜಸ್ ಆಗತ್ತೆ ಅಂತ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ. ಯು ಶುಡ್ ಬಿ ಇನ್ ಪೇಷನ್ಸ್. ಸೊ ಪೇಷನ್ಸ್ ಇಂದ ಇರಿ, ಯಾಕೆಂತಂದ್ರೆ ನೋಡಿ ಐ ಥಿಂಕ್ ಯು ಆರ್ ಕಂಪೇರಿಂಗ್ ಟು ಸಮ್ ಅದರ್ ಪೀಪಲ್ಸ್ ಗ್ರೋತ್ ಅಂತ ನಾನು ಹೇಳ್ತೀನಿ. ಅಥವಾ ನೋಡಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಿಮ್ಮ ಗ್ರೋತ್ ತುಂಬಾ ಲೇಟ್ ಆಗಿ ಸಿಗ್ಬೋದು, ಬಟ್ ಬೇರೆಯವರ ಗ್ರೋತ್ ನ ನೋಡಿದಾಗ ನೀವೇನ್ ಕಡಿಮೆ ಮಾಡ್ತಾ ಇದ್ದೀರಾ ಅಂತ ಅನ್ಸ್ತಾ ಇದಲ್ವಾ, ದಟ್ ಈಸ್ ನಾಟ್ ಆಕ್ಚುಲಿ ವರ್ಕಿಂಗ್ ಫಾರ್ ಯು. ಅಂದ್ರೆ ನೀವು ಬೇರೆಯವರ ಗ್ರೋತ್ ನ ನೋಡಿ ನಿಮ್ಗೆ ಜೆಲಸ್ ಆಗ್ತಿಲ್ಲ, ನಿಮಗೆ ನಿಮ್ಮೇಲೆ ಡೌಟ್ ಆಗ್ತಿದೆ, ಎಷ್ಟು ಎಫರ್ಟ್ಸ್ ಹಾಕಿದ್ರೆ ಸಾಲಲ್ವಾ, ಇನ್ನು ಎಷ್ಟು ಎಫರ್ಟ್ಸ್ ಹಾಕ್ಬೇಕು, ಇನ್ನು ಯಾವ ತರ ವರ್ಕ್ ಮಾಡ್ಬೇಕು, ಈ ರೀತಿ ನೀವು ತುಂಬಾ ತಲೆ ಕೆಡ್ಸ್ಕೊತಾ ಇದ್ರ. ಸೊ ಪ್ರತಿಯೊಬ್ಬರ ವೇಗನು ತುಂಬಾ ಸ್ಪೀಡ್ ಆಗಿರ್ಬೇಕಂತಿಲ್ಲ, ಸ್ಲೋ ಆಗಿರ್ಬೇಕಂತಿಲ್ಲ. ನಿಮ್ಮ ಬ್ಯಾಟಲ್ಸ್ ನಿಮ್ಗೆ ಇರುತ್ತೆ, ಅವ್ರವ್ರ ಬ್ಯಾಟಲ್ಸ್ ಅವ್ರವ್ರಿಗೆ ಇರುತ್ತೆ. ಸೊ ಡೋಂಟ್ ಕಂಪೇರ್ ಟು ಯೋರ್ ಸೆಲ್ಫ್ ಅಂತ ಹೇಳ್ತೀನಿ. ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ಸ್ ಆಫ್ ಅಬಂಡೆನ್ಸ್ ಅಂಡ್ ಪ್ರಾಸ್ಪೆರಿಟಿ ಇನ್ ಯೋರ್ ವೇ. ಸೊ ವೇಟ್ ಮಾಡಿ. ಅಂಡ್ ನಿಮ್ಮ ಕರಿಯರ್ ಗ್ರೋತ್ ಆಗ್ಬೇಕಂದ್ರೆ ಎವ್ರಿ ಡೇ ನೀವೇನ್ ಮಾಡಿ, ನಿಮ್ಮ ಶಾಪ್ಸ್ ಇದ್ರೆ ಅಥವಾ ನಿಮ್ ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆ ನಿಮ್ಮ ಪಾಕೆಟ್ ಅಲ್ಲಿ 8 or 9 ಲವಂಗಗಳನ್ನ ನೀವು ಇಟ್ಕೊಂಡು ಹೋಗಿ. ದಟ್ ಅಟ್ರಾಕ್ಟ್ಸ್ ಅಬಂಡೆನ್ಸ್ ಅಂಡ್ ಗುಡ್ ಕ್ಲಾರಿಟಿ. ಓಕೆ, ನಿಮ್ದು ಬಿಸ್ನೆಸ್ ಇದ್ರೆ 4 ಮೂಲೆಗಳಲ್ಲಿ ಏನ್ ಇರುತ್ತೆ ಆ ಪ್ಲೇಸಸ್ ಅಲ್ಲಿ ನೀವು ಸಾಂಬ್ರಾಣಿ ಹೊಗೆ ಹಾಕ್ಬೇಕು. ಡೆಫಿನೆಟ್ಲಿ ನಿಮ್ಗೆ ಇದರಿಂದ ಗ್ರೇಟ್ ರಿಲೀಫ್ ಸಿಗತ್ತೆ.